ಶಾಂತ, ನಿಂದಾಯ್ತಾ ಚಾ? ಇಲ್ಲ ರೀ, ಇವತ್ತು ಶ್ರಾವಣ ಮಾಸದ ಸೋಮವಾರವಲ್ವಾ, ಅದಕ್ಕೆ ವ್ರತದಲ್ಲಿದ್ದೇನೆ. ಹೌದಾ? ಶಿವನ ಭಕ್ತಳು ಅಂತ ಕಾಣುತ್ತೆ. ನೋಡು, ನೀನು ನಂಬಿದ ಶಿವ ಯಾವತ್ತೂ ಅವನ ಕರುಣಾ ಸಾಗರ. ಕಷ್ಟ ಅಂತ ಕೈ ಮಾಡಿ ಕರೆದ್ರೆ ಯಾವುದಾದ್ರೂ ರೂಪದಲ್ಲಿ ಬಂದು ಆ ಕಷ್ಟವನ್ನು ನೆರವೇರಿಸಿ ಇಷ್ಟಾರ್ಥ ನೆರವೇರಿಸಿದಂಥ ಕರುಣಾಸಾಗರ ಅವನು. ಆ ಸಮುದ್ರ ಮಂಥನ ಕಾಲಕ್ಕೆ ಹುಟ್ಟಿದ ಆ ಮಹಾಕೂಟ ವಿಷವನ್ನು ಕುಡಿದು ದಶಕಂಠನಾದ. ಮತ್ತೆ ಆ ದಶಕಂಠ ರಾವಣನ ಕೊಂದ ರಾಮನಿಂದ ಆ ಸಮುದ್ರದಲ್ಲಿ ಸ್ಥಾಪಿಸಿಕೊಂಡು ರಾಮೇಶ್ವರನಾದ. ಅಂತ ಅನಂತ ಕೋಟಿ ಲೀಲೆ ಹೊಂದಿದ ಶಿವನ ಮಹಿಮೆ ಅಪಾರವಾದದ್ದು ಈ ಜಗದಲ್ಲಿ. ಸ್ವಾಮಿ, ಶಿವ ಪಾರ್ವತಿಯರಂತೆ ಅಪಾರ ಸಾಧನೆ ಮಾಡಲಿಕ್ಕೆ ಹೊರಟಿರುವ ನಮ್ಮಲ್ಲಿ ಈ ನಿಮ್ಮ ಮುಖದಲ್ಲಿ ಅದ್ಯಾವುದೋ ಚಿಂತೆಯಾಗಿ ಕಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ನನ್ನ ಮುಂದೆ ಹೇಳ್ಬಾರ್ದಾ? ಶಾಂತ, ಚಿತೆ ಅನ್ನೋದು ಸತ್ತ ದೇಹನ ಸುಟ್ರೆ ಚಿಂತೆ ಅನ್ನೋದು ಸಜೀವ ದೇಹನ ಸುಡುತ್ತೆ ಅಂತಾರೆ. ನಾನು ಕಣ್ಣಿದ್ದು ಕುರುಡ, ನಾಲಿಗೆದ್ದು ಮುಕ್ಕನಾಗಿದ್ದೇನೆ. ನಿಜ ಹೇಳಬೇಕೆಂದರೆ ನೋಡಿ ಸ್ವಾಮಿ, ನನಗೆಲ್ಲವೂ ತಿಳಿದು ಹೋಗಿದೆ. ಆ ಬ್ರಹ್ಮ ಬರೆದ ಲಿಖಿತವನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ನಿಮ್ಮ ಮನಸ್ಸಿನಲ್ಲಿ ಎಂತ ಕಷ್ಟ ಸುಖಗಳೇ ಇದ್ರು ಅದನ್ನ ನನ್ನ ಮುಂದೆ ಬಿಚ್ಚಿ ಹೇಳಿ. ಯಾಕೆ, ನಾನು ನಿಮ್ಮ ಅರ್ಧಾಂಗಿನೇ ಅಲ್ಲವೇ? ಶಾಂತ, ನೀನು ನನ್ನ ಅರ್ಧಾಂಗಿ ನಿಜ. ಆದರೆ ಮದುವೆಯಾಗಿ ನನ್ನ ಮನೆಗೆ ಬಂದು ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯ ತನಕ ನಿನಗೆ ಯಾವ ಸುಖವನ್ನು ಕೊಡದ ದ್ರೋಹಿ ನಾನು. ಈ ಜಗದಲ್ಲಿ ನನ್ನಂತ ಪಾಪಿ ಯಾರಿಲ್ಲ ಈ ಜಗದಲ್ಲಿ. ಸ್ವಾಮಿ, ಹೌದು ಹೌದು ಶಾಂತ, ಹೆಣ್ಣಿಗೆ ಬೇಕಾದದ್ದು ಮುಖ್ಯವಾದದ್ದು ಅಧಿಕಾರ, ಸ್ಥಾನ, ಮಾನಗಳಲ್ಲ. ಎಷ್ಟೇ ಬಂಗಾರ ಒಡವೆಗಳಿದ್ರು, ಅವಳು ಎಷ್ಟೇ ರೂಪವತಿ ಆಗಿದ್ರು ಸಹಿತ ಅವಳಿಗೆ ಬೇಕಾಗಿದ್ದು ದಾಂಪತ್ಯ ಸುಖ. ಅಂತ ಸುಖವನ್ನು ಕೊಡದ ನನ್ನಂತ ಶಕ್ತಿಹೀನನನ್ನ ಈ ಸಮಾಜದಲ್ಲಿ, ನನ್ನಂತ ಶಕ್ತಿಹೀನ ಯಾರಿದ್ದಾರೆ ಈ ಸಮಾಜದಲ್ಲಿ? ಇಲ್ಲ ರೀ, ನೀವು ಪಾಪೇ ಅಲ್ಲ ರೀ. ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೇನೆ ರೀ. ನನ್ನಂತ ಒಂದು ಒಂಟಿ ಹೆಣ್ಣಿಗೆ ಬಾಳನ್ನು ಕೊಟ್ಟು ನನ್ನ ಬಾಳಿಗೆ ಈ ಮಾಂಗಲ್ಯವನ್ನು ನೀಡಿದ ನನ್ನ ಪಾಲಿನ ದೇವರು ನೀವು. ಶಾಂತ, ಅದು ಹೇಗೆ ನಾನು ದೇವರಾಗ್ತೀನಿ ನನ್ನ ಪಾಲಿಗೆ? ನೋಡು, ಆ ಭೂಮಿ ತಾಯಿ ಬಾಯಿ ತೆರೆದು ನೀರಿಗಾಗಿ ಹಂಬಲಿಸಿದರು. ಕಾರ್ಮೋಡ ಕರಗಿ ಭೂಮಿ ಮಳೆಯಾಗಿ ಇರದೆ ಅವಳ ತಣಿಸದ ಆ ಮಳೆಯ ಅವಳ ಪಾಲಿಗೆ ದೇವರಾಗಬೇಕನ್ನು. ಕಾಲು ಜಾರಿ ನೀರಲ್ಲಿ ಬಿದ್ದು ಮುಳುಗುವವನ್ನ ರಕ್ಷಿಸದೆ ಅವನನ್ನು ನೋಡುತ್ತಾ ನಿಲ್ಲುವ ಜನರು ಅವನ ಪಾಲಿಗೆ ದೇವರಾಗಬಲ್ಲೇನು? ನಿಂತ ನೀರಿನಂತೆ ಶಾಂತ ಚಿತ್ತನಾಗಿ ವೈರಾಗ್ಯ ಜೀವನದಿಂದ ಒಂದು ಹೆಣ್ಣಿನ ಜೀವನಕ್ಕೆ ಮಣ್ಣೆರಚಿದ ಪಾಪಿ ನಾನು. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಶಾಂತ, ನನ್ನ ಕ್ಷಮಿಸಿಬಿಡು. ಇಲ್ಲ ರೀ, ಕ್ಷಮಿಸುವಂತ ತಪ್ಪು ನೀವೇನ್ ಮಾಡಿದ್ರಿ? ನೋಡಿ, ನೀವು ಮಾತನಾಡುವ ಒಂದೊಂದು ಮಾತಿನಲ್ಲಿಯೂ ನನ್ನ ಪ್ರಾರಬ್ಧ ಕರ್ಮವೇ ನನಗೆ ಅರ್ಥವಾದಂತಾಗುತ್ತೆ ರೀ. ನಿಜ ಹೇಳ್ಬೇಕು ಅಂದ್ರೆ ನೀವು ನನ್ನ ಪಾಲಿನ ದೇವರಿದ್ದಾಗಿರಿ, ಪತಿಯ ಪರದೈವ ಅಂತ ತಿಳಿದುಕೊಂಡವಳು ನಾನು. ಇಲ್ಲ ಶಾಂತ, ಆ ಪ್ರಾರಬ್ಧ ಕರ್ಮ ಅನ್ನೋದು ನನ್ನಲ್ಲಿದೆ. ನೋಡು, ಆಕಸ್ಮಿಕ ಆಗಿ ಹೋದ ಆ ಮದುವೆಯಿಂದ ನಾನು ನಿನಗೆ ಯಾವ ತರದ ಸುಖವನ್ನು ಕೊಡ್ತಾ ಆಗುತ್ತಲ್ಲ ಅಂದ್ರೆ ನನ್ನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂದಮೇಲೆ ನನ್ನಿಂದ ನಿನಗೆ ಯಾವ ಸುಖನೂ ಇಲ್ಲ. ಅದಕ್ಕಾಗಿ ಆಕಸ್ಮಿಕವಾದ ಆ ಮದುವೆಯನ್ನು ನನ್ನನ್ನು ಮರೆತು ನಾನು ಕಟ್ಟಿದ ತಾಳಿಯನ್ನು ನನಗೆ ಒಪ್ಪಿಸಿ ನೀನು ಬೇರೆಯೊಂದು ಮದುವೆ ಮಾಡ್ಕೊಂಡು. ಏನ್ ಮಾತಾಡ್ತಾ ಇದ್ರ ನೀವು? ಇನ್ನೊಂದ್ಸಾರಿ ಇಂತಹ ಮಾತನ್ನ ನೀವು ಮಾತನಾಡಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆನೆ. ಅಷ್ಟೇ ಅಲ್ಲದೆ ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆನೆ. ಶಾಂತ, ನಿನಗೆ ಹೇಗೆ ತಿಳಿಸಿ ಹೇಳಲಿಲ್ಲ ನಾನು? ಹೌದು, ನನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ರೀ. ಹಿಂದೆ ಆ ದುಷ್ಟ ಗೌಡನಿಂದ ದಬ್ಬಾಳಿಕೆ ನಡೆದಾಗ ನನ್ನ ಹೆತ್ತ ತಂದೆ ತಾಯಿಗಳು ಅವನಿಂದ ಹೆದರಿಕೊಂಡು ಹೆಣ್ಣಿಗೆ ಶೀಲವೇ ಶೃಂಗಾರ ಅಂತ ತಿಳಿದುಕೊಂಡು ತಮ್ಮ ಹೆದರಿಕೆಯಿಂದ ಅವನ ಕೈಯಿಂದಲೇ ಸತ್ತು ಹೋದ್ರು. ಅಂತ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಸ್ವಂತ ಮಗನಾಗಿ ನಿಂತ್ಕೊಂಡ್ರಿ. ಅವರ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಶವಕ್ಕೆ ಕಿಚ್ಚನ್ನ ಕೂಡ ಹಚ್ಚಿದ್ರಿ. ಅವರ ಮಗನಾಗಿ ಅವರಿಗೆ ಒಂದು ಮಾತು ಕೂಡ ಕೊಟ್ರಿ, ನನ್ನನ್ನೇ ನಿಮ್ಮ ಮಡದಿಯನ್ನಾಗಿ ಸ್ವೀಕರಿಸಿಕೊಳ್ತೀನಿ ಅಂತ. ಅವರಿಗೆ ಕೊಟ್ಟ ಮಾತಿನಂತೆ ನೀವು ನನ್ನನ್ನ ಮಡದಿಯನ್ನಾಗಿ ಕೂಡ ಸ್ವೀಕರಿಸಿದ್ರಿ. ಆದ್ರೆ ಇವತ್ತು ಅವರಿಗೆ ಕೊಟ್ಟ ಮಾತನ್ನ ನೀವು ಅಲ್ಲಗಳಿತೀರಾ? ಶಾಂತ, ಅಂದ್ರೆ ವಚನ ಭ್ರಷ್ಟರಾಗ್ತೀರಾ ಅಂದಂತಾಯ್ತು. ಇಲ್ಲ, ನೀವು ಯಾರಿಂದ ಈ ರೀತಿ ಪುರುಷತ್ವ ಹೀನರಾದ್ರಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ರೀ. ನಿಮ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ನಾನೇ ಕಾರಣ ತಾನೆ. ಆ ಗೌಡ ಕೊಡ್ತಿರುವ ಚಿತ್ರಹಿಂಸೆಗಳನ್ನ ನೀವು ಅನುಭವಿಸಿ ಜೀವನ್ ಪೂರ್ತಿ ನೀವೇ ರೀತಿ ನೋವುದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ ನನ್ನಂತ ಹೆಣ್ಣಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಶಾಂತ, ಒಂದು ಹೆಣ್ಣಿಗೆ ಬೇಕಾದದ್ದನ್ನ ನನ್ನಿಂದ ಕೊಡಲಾಗ್ತಾ ಅಂತ ನನ್ನ ಮನಸ್ಸು ನೋಯ್ತಾ ಇದೆ. ಈ ಕಠೋರವಾದ ನಿರ್ಧಾರ ತೆಗೆದುಕೊಳ್ತಿದೆಯಲ್ಲ, ಇದು ಒಳ್ಳೆಯದಲ್ಲ ಅಂತ. ನೋಡಿ ಸ್ವಾಮಿ, ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವುದು ಹೆಣ್ಣಾದವಳ ಕರ್ತವ್ಯವಾಗಿದೆ. ಇದು ಆ ಮಾರುತೇಶ್ವರನ ಸಾಕ್ಷಿಯಾಗಿಯೂ ಸತ್ಯ. ಆಯ್ತು,
ನನ್ನ ನಿನ್ನ ನಡುವೆ ಈ ಅಂತನ ವಿಷಯ ನನ್ನ ನಿನ್ನ ನಡುವೆ ಮಾತ್ರ ಇರಲಿ, ಯಾರಿಗೂ ಗೊತ್ತಾಗಬಾರ್ದು. ನೀನು ನೋಡು, ಈ ಒಂದು ಪರಸ್ತ್ರೀಯರನ್ನು ಕಣ್ಣೆತ್ತು ನೋಡುವ ಈ ಸಮಾಜದಲ್ಲಿ ನಿನ್ನ ಶೀಲ ಬಂಗಾರವಾಗಬೇಕಾದ್ರೆ ಆ ಸ್ವರ್ಗದ ಕಣಿ ನೀನಾಗಬೇಕು. ಈ ನನ್ನ ಮಾತನ್ನು ನಡೆಸಿಕೊಡ್ತೀಯ ಅಂತ ನನಗೆ ಮಾತು ಕೊಡಬೇಕು. ನೋಡಿ ಸ್ವಾಮಿ, ಸತ್ಯವಾದ ಸಾವಿತ್ರಿ ಕೂಡ ಆ ಯಮನೊಂದಿಗೆ ಹೋರಾಡಿ ತನ್ನ ಪತಿಯನ್ನೇ ಮರಳಿ ಪಡೆದಿರುವ ಜೀವಾಳವೆಂದು ಹೆಸರನ್ನ ಪಡೆದರು. ಈ ಹೆಣ್ಣಿಗೆ ಶೀಲವೇ ಶೃಂಗಾರ, ಗಂಡಿಗೆ ಬುದ್ಧಿಯೇ ಬಂಗಾರವೆಂದು ಈ ಸಮಾಜದಲ್ಲಿ ನಾನೇನಾದ್ರೂ ತಿಳಿಸದೆ ಹೋದ್ರೆ ನಿಜವಾಗ್ಲೂ ನಾನು ನಿಮ್ಮ ಸತಿನೇ ಅಲ್ಲ ರೀ. ಇದು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಮೆಚ್ಚಿದೆ ನಿನ್ನ ನಿಚ್ಚಳವಾದ ಮಾತಿಗೆ. ಈ ನಿನ್ನ ಮಾತನ್ನ ಈ ಸಮಾಜದ ಹೆಣ್ಣಿಗಳಿಗೆ ಎಲ್ಲ ಆದರ್ಶವಾಗಲಿ. ನೋಡು, ನಿನ್ನ ನಡುವಿರುವ ಈ ಅಂತರಂಗದ ವಿಷಯ ಇಂದು ಬಯಲಾಯಿತು ಅಂದ ಮೇಲೆ ನಮ್ಮ ಜೀವನದಲ್ಲಿ ಸಂತೋಷವೇ ತುಂಬಿರುವುದಂತ ಅಂದ ಮೇಲೆ ಒಲುಮೆ ನಲಿಮೆಯಿಂದ ನನ್ನೊಂದಿಗೆ ಹಾಡಬಾರದೆ ಒಂದು ಪ್ರೇಮ ಗೀತೆ. ಸದಾ ಕಂಡಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನಂದಲಿ ಮನವಿಯ ಬಯಕೆ ತುಂಬುವೆ. ಸದಾ ಕಂಡಲಿ ಪ್ರಣಯದ ಕವಿತೆ ಹಾಡುವೆ. ಕಣ್ಣೆರಡು ಕಮಲಗಳಂತೆ ಮುಂಗುರುಳು ಮುಂಗುರುನಂತೆ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ಜೊಂಬೆಗಳಂತೆ, ನಾಸಿಕವು ಸಂಪಿಗೆಯಂತೆ ನೀನಗಲು ಹೂಬಿರಿದಂತೆ, ನಾಸಿಕವು ಸಂಪಿಗೆಯಂತೆ ನೀನಗಲು ಹೂಬಿರಿದಂತೆ ನಡೆಯುತ್ತಿದೆ ನಾಟದಂತೆ. ಈ ಅಂಗಕ್ಕೆ ಸೋತೆನು ಸೋತೆನಾಡು, ಸದಾ ನಂದಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನಂದಲಿ ಪದವಿನ ಬಯಕೆ ತುಂಬುವೆ. ಸದಾ ನಂದಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನಂದಲಿ ಬಲವಿನ ಬಯಕೆ ತುಂಬುವೆ, ಸದಾ ನಂದಲಿ ಪ್ರಣಯದ ಕವಿತೆ ಹಾಡುವೆ. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ.
ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ. ಅಣ್ಣ ಅತ್ತಿಗೆ. ಬಲರಾಮ, ಏನಪ್ಪ ಇಷ್ಟೊತ್ತಾಯ್ತು, ಊಟ ಉಪಚಾರ ಇಲ್ಲದೆ ಎಲ್ಲಿಗೆ ಹೋಗಿದ್ದೆ? ಅಲ್ಲ, ಹೊಲದಲ್ಲಿ ಬಹಳ ಕೆಲಸ ಇತ್ತೇನು? ಹೌದಣ್ಣ, ಕರೆಂಟು ಹೋದ ತಕ್ಷಣ ನೀರು ಹಾಸೋದು ಬಿಟ್ಟು ಒಂದು ತಾಸಿನ ಹಿಂದೆ ಬಂದೆಣ್ಣ. ಆದ್ರೆ ನಾನ್ ಬರೋ ದಾರಿಯಲ್ಲಿ ದೊಡ್ಡದಾದ ಕುಸ್ತಿ ಕಣಾನೇ ಏರ್ಪಡಿಸಿದ್ರಣ್ಣ. ಅಲ್ಲ, ನಮ್ಮೂರಲ್ಲಿ ಜಾತ್ರೆ ಇದೆ ನಿಜ, ಆದ್ರೆ ಕುಸ್ತಿ ಕಣ ಏರ್ಪಡಿಸಿದ್ರೆ ಅಂತ ಹೇಳ್ತಿದ್ಯಲ್ಲ, ಅದು ನನಗೆ ಗೊತ್ತಿಲ್ಲದೆ ಏರ್ಪಡಿಸಕ್ಕೇನು? ಹೌದಣ್ಣ, ನಮ್ಮ ಊರಿಗೆ ದೊಡ್ಡವನಾದ ಸಿದ್ದನ್ ಗೌಡ ಏರ್ಪಡಿಸಿದ್ನಣ್ಣ. ಆದ್ರೆ ಅವನ ಬಲಗೈ ಬಂಟ್ನಾದ ಕರಿಯ ಅವನೇ ನನ್ನ ಕೊನೆ ಗಡಿಯಾಗಿದ್ನಣ್ಣ. ಆ ಕಡೆ ಕುಸ್ತಿಯನ್ನ ನೀನೇ ಆಡ್ ಬಂದೇನಪ್ಪ? ಕಡೆ ಕುಸ್ತೆ ಕಿತ್ತೆ ಅತ್ತಿಗೆ ಅದರಲ್ಲಿ ಕೊನೆಯ ಗಡಿ ನೋಡಿ ನನ್ನ ಮೈ ರೋಮಾಂಚನಗೊಂಡು ಹನುಮ ಶಕ್ತಿಯೇ ನನ್ನಲ್ಲಿ ಆವರಿಸುತ್ತದು. ಆದ್ರೆ ನೀವು ಉಣಿಸಿದ ಕೈ ತುತ್ತಿನ ಶಕ್ತಿ ಕೂಗಿ ಕೂಗಿ ಹೇಳ್ತಾ ಇತ್ತು, ಕಡೆ ಕಡೆ ಒಗೆದು ಬಂಗಾರದ ಕಡೆ ಕೀಳೆಂದು. ನಿನ್ನ ಮಾತಿನಲ್ಲಿ ಏನೋ ರಹಸ್ಯವಿದೆ, ಮುಂದೇನಾಯ್ತು ಅಂತ ಹೇಳು. ಅಣ್ಣ, ನಮ್ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಭ್ಯರ್ಥಿಯಾದ ಆ ಗೌಡ ನಮ್ ಭಾಗದ ಸೊಸೈಟಿ ಸದಸ್ಯರನ್ನು ಕೂಡಿಸಿ ಮತ ಯಾಚಿಸಿದಣ್ಣ. ಆದ್ರೆ ಅವರವರ ಅಭಿಪ್ರಾಯ ತಿಳಿಸಿದ ಮೇಲೆ ಅವನಿಗೆ ಸಹಿಸಲಾಗದೆ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಣ್ಣ. ಹೌದಾ, ಮುಂದೇನಾಯ್ತು? ಅಣ್ಣ, ಅದರಲ್ಲಿ ಒಬ್ಬತ ಎದ್ದು, ಏನ್ ಗೌಡ್ರೆ ನಮಗೆ ಜೀವ ಬೆದರಿಕೆ ಹಾಕ್ತೀರಾ? ನಮಗೂ ಸಂವಿಧಾನದ ಹಕ್ಕಿದೆ. ಇದೇನು ರಾಜಮಾಜರ ಆಳ್ವಿಕೆ ಅಲ್ಲ, ಇದು ಪ್ರಜಾಪ್ರಭುತ್ವ ಎಂದ. ಅದನ್ನು ಸಹಿಸಲಾಗದೆ ಆ ಕರಿಯಾನಿಂದ ಅವನನ್ನು ಸಾಯುವ ತನಕ ಬಡಿಸಿದ್ನಣ್ಣ. ಅದನ್ನು ನೋಡಿದ ನಮ್ಮ ಜನರು ಎದ್ದು ಬಿದ್ದು ಓಡಿ ಹೋದ್ರು. ಅದನ್ನು ನೋಡಿದ ಗೌಡ ಏನಂದ ಗೊತ್ತೇನನ್ನ? ಏ ರಣ ಹೇಳಿ ನನ್ನ ಮಕ್ಕಳ, ನನ್ನ ಕರಿಯಾನೊಂದಿಗೆ ಸೆಣಸಾಡಲು ಈ ಊರಲ್ಲಿ ಯಾರು ಇಲ್ವಾ? ಅಥವಾ ಈ ಊರ ಗಣಸ ಹುಟ್ಟಿಲ್ಲ ಅಂದ. ಆ ಕೂಗಿ ನಾನೇ ಎದ್ದು ಬಿಟ್ಟೆ ಅಣ್ಣ. ಆ ಕ್ರೂರಿಯ ಮಾತಿಗೆ ನೀನು ಎದ್ದು ಹೋದೆಯಾ? ಕ್ರೂರಿಯಾದರೇನು, ದುರ್ಯೋಧನಾದರೇನು? ಅತ್ತಿಗೆ ನನ್ನನ್ನು ನೋಡಿ ಏನಂದ ಗೊತ್ತೇ ನನ್ನ ಅವನು? ಏನಲೇ ಹರಾಮ್ ಕೋರ್ ರಾಮ್ಲಿಂಗ ತಮ್ಮ ರಣ ಹೇಳಿ, ನೀನು ಎದ್ದೆಯ ನನ್ನ ಕರಿಯಾನೊಂದಿಗೆ ಸೆಣಸಾಡಲು? ನಿಮ್ಮ ಅಪ್ಪಗೆ ಹುಟ್ಟಿದ ಮಗನಾಗಿದ್ರ ನನ್ನ ಕರಿಯಾನೊಂದಿಗೆ ಸೆಣಸಾಡು ಎಂದು ತನ್ನ ಮೀಸೆಯ ಮೇಲೆ ಕೈ ಎಳೆದಣ್ಣ. ಮೈದನ, ನಾನು ಅಪ್ಪ ಹುಟ್ಟಿದ ಮಗನೇ ಅಂತ ನೀನು ಸೆಡ್ ಹೊಡೆದು ಹೇಳಿ ಬರ್ಬೇಕಾಗಿತ್ತಲ್ವಾ? ಸಡ್ಡು ಹೊಡೆಯೋದಷ್ಟೇ ಖ್ಯಾತಿಗೆ ನಾನು ಅವನ ಮುಂದೆನೆ ಎದ್ದು ನಿಂತು ನನ್ನ ಮೀಸೆ ಮೇಲೆ ಕೈ ಎಳೆದು ಆ ಕರಿಯಾನ ಕೈ ಹಿಡಿದು ಹೇಳಿದೆ, ಲೇ ಸಿದ್ದನ್ ಗೌಡ, ನಾನು ಅಪ್ಪಗೆ ಹುಟ್ಟಿದ ಮಗನಾಗಿ ಎಂದು ಕರಿಯಾನ ಕೈ ಹಿಡಿದೇನೆ. ನೋಡ್ತಾ ಇರು, ನೀನು ನೋಡು ಒಂದೇ ಕ್ಷಣದಲ್ಲಿ ಅವನನ್ನು ಎತ್ತಿ ಒಗೆದು ಅವನ ರಕ್ತ ಕುಡಿದು ಅವನ ಎದೆ ಮೇಲೆ ಕಾಲಿಟ್ಟು ಹೇಳಿದೆ, ಲೇ ಸಿದ್ದನ್ ಗೌಡ, ನೀನು ನಿಜವಾಗ್ಲೂ ನಿಮ್ಮ ಅಪ್ಪಗೆ ಹುಟ್ಟಿದ ಮಗನಾಗಿದ್ರು ನೀನು ನನ್ನ ಜೊತೆ ಕುಸ್ತಿಗೆ ಬಂದ್ಬಿಡು ಅಂದೆ. ಆ ನನ್ನ ಮಾತಿಗೆ ನಮ್ಮ ರೈತರೆಲ್ಲೂ ನನ್ನ ಹೊತ್ತುಕೊಂಡು ಇವನೇ ರೈತ ಹುಲಿ ಎಂದು ಕೂ ಹಾಕಿದ್ರಣ್ಣ. ಛೇ ಛೇ, ಎಂಥದಪ್ಪ ಇದು? ಈ ಜಗದ ಮಾತನ್ನು ಕೇಳಿದ್ರೆ ನನಗೆ ಆ ಮುಗಿಲೆ ಹರಿದು ನನ್ನ ಹೆಗಲ ಮೇಲೆ ಬಿದ್ದಂತಾಯ್ತು ನೋಡು. ನೀವೇ ಹೆದರ್ಕೊಳ್ತಾ ಇದ್ದೀರಾ ರೀ? ಎದ್ ಬಂದವನು ಯಾರು? ನನ್ನ ಮೈದನ ರೀ. ಎಂದಿಲ್ಲ ನಾಳೆ ಆದ್ರೂ ಕೂಡ ಆ ದುಷ್ಟನ ಶವರಕ್ಕೆ ನನ್ನ ಮೈದನದಲ್ಲೇ ಅಂತ್ಯವಾಗುತ್ತದೆ ರೀ. ಹೌದಣ್ಣ, ಅತ್ತಿಗೆ ಮಾತಿನಲ್ಲಿ 100ರಷ್ಟು ಸತ್ಯವಿದೆ. ಅಣ್ಣ, ಮಾಡಿದವನಿಗೆ ಮಾಡಿ ತೋರಿಸ್ಬೇಕು.
ಎಂಬ ಸುಭಾಷ್ ಚಂದ್ರ ಅವರ ಬೋಸ್ ಮಾತಿನಂತೆ, ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಮಾತಿನಂತೆ ನಮ್ಮಂತ ಯುವ ಜನಕರು ಎಚ್ಚೆತ್ಕೋದು ಹೋದ್ರ ಇದು ರಾಮರಾಜ್ಯ ಆಗುವುದಿಲ್ಲ ಅಣ್ಣ, ರಾವಣನ ರಾಜ ಆಗುತ್ತದೆ. ಹೌದಣ್ಣ, ಅಣ್ಣನ ಮಾತಿನಲ್ಲಿ ಸತ್ಯವಿದೆ. ಕಲಿಯುವ ಉತ್ಸಾಹದಲ್ಲಿ ಇದನ್ನೆಲ್ಲ ತಿಳಿಯಬೇಕಣ್ಣ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯುವ ಶಕ್ತಿಯಲ್ಲಿ ವಿದ್ಯುತ್ ಶಕ್ತಿ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದಾರಣ್ಣ. ಹೌದಪ್ಪ, ಅದೇ ಸ್ವಾಮಿ ವಿವೇಕಾನಂದರು ಮತ್ತೊಂದು ಯುವಕರಿಗೆ ಮಾತಂತ ಹೇಳಿದ್ದಾರೆ. ಎದ್ದು ಹೇಳಿ, ಗುರಿ ಮುಟ್ಟು ತನಕ ನಿಲ್ಲದ್ರಿ ಅಂತ ಮಾತನ್ನ ನಿಮ್ಮಂತ ಯುವಕರಿಗೆ ಅನ್ನೋಸಿ ಅಂತ ಹೇಳಿದ್ದಾರೆ. ಹೌದು ತಮ್ಮ, ಈ ವರ್ಷ ನಿನ್ನ ವಿದ್ಯಾಭ್ಯಾಸ ಮುಗೀತಲ್ವೇ? ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿದೆ ಅಣ್ಣ. ಅದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನೋಡು, ಈ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದಕ್ಕಿಂತ ನಿನ್ನ ಅತ್ತಿಗೆ ಹೆತ್ತವರ ಆಶೀರ್ವಾದ ಮೇಲಿದೆ. ಯಾಕೆಂದ್ರೆ ನಾವು ನಿಂತ ನೆಲ, ಹೂಳುವ ಹೊಲ ಹಾಗೂ ಕುಡಿಯುವ ಜಲ ಅವರ ತಂದೆಯವರು ಕೊಟ್ಟ ಭಿಕ್ಷೆ, ಅದೇ ನಮಗೆ ಶ್ರೀರಕ್ಷೆ ಅಂದ ಮೇಲೆ ಅವರ ಆಶೀರ್ವಾದ ಅಪಾರವಾಗಿದೆ ನಿನ್ನ ಬಾಳಿನಲ್ಲಿ. ಹೌದಣ್ಣ, ಪ್ರವೀಣರು ಕೂಡ ಪದೇ ಪದೇ ಅದನ್ನೇ ಹೇಳುತ್ತಾನೆ. ಅಂಥದ್ದೇನು ಗಣದಾರ ಕೆಲಸ ಮಾಡಿದಾರಣ್ಣ ಅವರು. ನೋಡಪ್ಪ, ನಾನು ಎದ್ದು ಕೂಡಲೇ ಪ್ರಾತಃ ಸ್ಮರಣೆಯಾಗಿ ಅವರನ್ನೇ ನೆನೆಸ್ತಿರ್ಬೇಕಾದ್ರೆ ಅಂಥವ್ರ ಇತಿಹಾಸ ನಿನಗೊಮ್ಮೆ ತಿಳಿಸಿ ಹೇಳೇ ಹೇಳ್ತೀನಿ. ಅದು ಕಾಲ ಕೂಡಿ ಬಂದಾಗ. ನೋಡು, ಎಲ್ಲರೂ ಕೂಡಿದ್ದೇವೆ, ಇದೇ ಸಂತೋಷದಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡೋಣ. ಆಯ್ತಣ್ಣ, ನಿಮ್ಮ ಸಂತೋಷ. ಸರಿ ಆಯ್ತಣ್ಣ, ಬನ್ನಿ ಎಲ್ಲರೂ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿಡಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿಡಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿಡಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲು, ಅತ್ತಿಗೆ ನಿಮ್ಮ ಬಾಳು ಬಂಗಾರವಾಗಲು ಹಾರೈಸುವೆ ನಾವೀ ದಿನ, ಹಾರೈಸುವೆ ನಾವೀ ದಿನ. ಇರಬಹುದು ನೋಟಗಳಂತೆ ಎಲ್ಲವೇ ರೂಪಗಳು ಎರಡೆರಡು ಹೃದಯ ಮತ್ತೆ ಎಲ್ಲ ಈ ಜೀವನ ಸಂಜೀವಿನಿ ಇದು ಅನ್ನನಾಸೆಯ ಏನು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ದಿನಗಳು ಚೈತ್ರವೇ ನೆಲದಿಂಗಳಗಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ದಿನಗಳು ಚೈತ್ರವೇ ಗಳದಿಂಗಳಗಿ ಪ್ರೀತಿ ಕರಗಲು ಸಾಧ್ಯವೇ ಸವಿಗೂಡಿದು
ನಡೀರಿ ಎಲ್ರು ಒಟ್ಟಿಗೆ ಸೇರಿ ಊಟ ಮಾಡೋಣ. ಆಯ್ತಾತಿಗೆ ತುಂಬಾ ಹಸಿವೆ ಆಗ್ತಿದೆ, ನಡಮ್ಮ ಊಟ ಕೊಡು. ಬಣ್ಣದ ಮಾತು ನಂಬಿನ ಕೆಟ್ಟೆ ಹೀಗಾಗ ಮಾಡಿದಿ, ಕಣ್ಣಾಗ ಕುಂತು ಮನದಾಗ ನಿಂತು ಹೀಗಾಗ ದುಡಿದಿ. ಬಣ್ಣದ ಮಾತು ನಂಬಿನ ಕೆಟ್ಟೆ ಹೀಗಾಗ ಮಾಡಿದಿ, ಕಣ್ಣಾಗ ಕುಂತು ಮನದಾಗ ನಿಂತು ಹೀಗಾಗ ದುಡಿದಿ. ಇಂದು ಮಹಾಭಾರತದಲ್ಲಿ ನಡೆದಿದ್ದು ಕುರುಕ್ಷೇತ್ರವಿದ್ದ, ರಾಮನದಲ್ಲಿ ನಡೆದಿದ್ದು ಹೆಣ್ಣಿನ ಕಾಳಗ. ಆದ್ರೆ ಈ ಕಲಿಯುಗದಲ್ಲಿ ಈ ಸಿದ್ದನಗೌಡನಿಂದ ನಡೆದು ಹೆಣ್ಣು ಮಣ್ಣು ಅಧಿಕಾರದ ಕಾಳಗ. ಬಲರಾಮ, ಇಡೀ ಊರೇ ನನ್ನ ಹೆಸರು ಕೇಳಿದ್ರೆ ಗಡ್ಡ ಗಡ್ಡನೆ ನಡುಗುತ್ತಿರುವಾಗ ಏಕೋ ಚಿತ್ ಒಬ್ಬ ಊರ ಬಟ್ಟೆ ಹೋಗಿ ಅಗಸದ ಮಗ ನನಗೆ. ಲೇ ಬಲರಾಮ, ನೀರಿಲ್ಲದ ಮರ ಅಂತೆ, ತಾಯಿ ಇಲ್ಲದ ಕರುಳಂತೆ ನಿನ್ನ ಶವದ ಯಾತ್ರೆ ಮಾಡದಿದ್ದರೆ ನಾನೇಕ ಬದುಕಬೇಕು ಈ ಊರಿನಲ್ಲಿ ದಿಟ್ಟತನದ ಪೊಲೀಸ್ ಪಾರ್ಟಿ ಸಿದ್ದನಗೌಡನಾಗೆ. ಕರಿಯ, ಲೇ ಕರಿಯ, ಅದಿನೆಂದು ಬೇಗ ಹೇಳೋಣ. ಲೇ ಕರಿಯ, ಆ ರಾಮಲಿಂಗಗೆ ಆ ಪ್ರವೀಣಿಗೆ ಬರಲು ಹೇಳಿದ್ದೆಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಅವರಿಗೂ ಆನೆ ತರ ಮದ ತುಂಬಿರಬೇಕು ನಾ, ಅದಕ್ಕೆ ನಾವು ಅಂಕೋಶ ತಯಾರಿಸಲೇಬೇಕು. ಅಂದಾಗಲೇ ನಿಮ್ಮ ದರ್ಪಕ್ಕೊಂದು ಬೆಲೆ ಬರುತ್ತದೆ. ಕರೆಕ್ಟ್ ಕರಿಯ, ಕರೆಕ್ಟ್. ನಮಸ್ಕಾರ ಸಿದ್ದನಗೌಡ. ಬೆಂಚ ನಿನ್ನ ನಮಸ್ಕಾರಗೆ. ಏನೋ ರಾಮಲಿಂಗ, ಇಡೀ ಊರೇ ನನ್ನ ಹೆಸರು ಕೇಳಿದ್ರೆ ಗಡ್ಡ ಗಡ್ಡನೆ ನಡ್ಗುತ್ತಿರುವಾಗ ಏನು ಏಕಚ್ಚಿತ್ ಒಬ್ಬ ಬಡ ಬಿಕಾರಿ ನನ್ನ ಮಗ ಒಂದ್ಸಾರಿ ಹೇಳಿ ಕಳಿಸಿದ್ರೆ ಬರಲು ಆಗಲ್ವೇನೋ ನಿನಗೆ? ಈಗೆಲ್ಲಾದರೂ ಬಂದಿದ್ದಾರಲ್ಲ ಗೌಡ್ರಿ, ಅದೇನೆಂದು ತಿಳಿಸಿ ಹೇಳಿ. ಅದೇನಿಲ್ಲ, ಇಡೀ ಊರೇ ನನ್ನ ಕಡೆ ಇರುವಾಗ ನಿನ್ನ ತಮ್ಮ ನನಗೆ ಶೆಡ್ ಹೊಡೆದು ಕಾಲು ಕೆದರಿ ಜಗಳಕ್ಕೆ ಬರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನ್ನ ಕರಿಯನ ಮೇಲೇನು ಕೈ ಮಾಡಿದ್ದಾನೆ ಅವನು. ಅದಕ್ಕೆ ಅವನಿಗೆ ತಿಳಿಸಿ ಹೇಳ್ತಿರೋ ಇಲ್ಲ? ಇದರಲ್ಲಿ ನಮ್ಮ ಅಭಿಪ್ರಾಯ ಬಂತು ಗೌಡ. ನಾವು ಎಲ್ಲ ಒಂದೇ ಊರಿನವರು, ಒಂದೇ ತಾಯಿಯಂತೆ ಮಕ್ಕಳ ಬದುಕಿದವರು. ಅದಕ್ಕಾಗಿ ನನ್ನ ತಮ್ಮನಿಂದ ತಮಗೇನಾದರೂ ಅನಾನುಕೂಲ ಆಗಿದ್ರೆ ನಾನು ಅವರಿಗೆ ತಿಳಿಸಿ ಹೇಳ್ತೇನೆ. ಹೇಳಿಕೊಳ್ಳದೆ ಹೋದರೆ ಒಂದೊಂದು ದಿನ ಮರಣ ಹಂತಕ ಹಲ್ಲೆ ನಡೆದಾಗ ನಾವು ಹೇಳೋಕೆ ಅವಕಾಶ ಇರಲ್ಲ, ನೀವು ಕೇಳೋಕೆ ಅವಕಾಶ ಇರಲ್ಲ. ಏ ಕರಿಯ, ಯುದ್ಧ ನಡೆದಿದ್ದು ಇಲ್ಲಿ ನಿಮ್ಮ ಗೌಡನು ಮತ್ತು ನಮ್ಮಣ್ಣ ಬಲರಾಮನ ಮಧ್ಯೆ.
ಇದರಲ್ಲಿ ನೀನೇನಾದ್ರೂ ಬಾಯಿ ಹಾಕಿದರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ಅವರ ತಮ್ಮನಾದ ನಿನ್ನದು ಅದೇ ವಾದವೇ? ಹೌದಲೇ ಕರಿಯ, ನಾವು ಒಂದೇ ರಕ್ತ ಹಂಚಿಕೊಂಡು ಹುಟ್ಟು ಬಂದ ರೈತ ನಾಯಕನ ಮಕ್ಕಳು. ಇದು ಅಂಜೋ ಕುಲ ಅಲ್ಲ, ಆಂಜನೇಯನ ಕುಲ. ಲೇ ಕರಿಯ, ನಾವು ಇಲ್ಲಿಗೆ ಬಂದಿದ್ದು ಗೌಡರ ಹೇಳಿಕೆ ಏನೆಂದು ಕೇಳಲಕ್ಕೆ, ನಿನ್ನ ವಾದ ವಿವಾದಗಳನ್ನಲ್ಲ. ನೀನ್ ಸ್ವಲ್ಪ ಸುಮ್ಮನಿರೋದೇ ಒಳ್ಳೇದನ್ಸತ್ತೆ. ಇರ್ಲಿ ಇರ್ಲಿ ಕರಿಯ, ಇರ್ಲಿ. ಆ ನನ್ನ ಮಗ ಒಬ್ಬನೇ ಕಡು ವೈರಿ ನಮಗೆ. ಇವರೆಲ್ಲ ನಮಗೆ ತುಂಬಾ ಬೇಕಾದವರು. ಹಾ ಪ್ರವೀಣ್, ನೈಸ್ ಯು ಮೀಟ್ ಯು. ಗೌಡ್ರೆ, ಇನ್ನು ಮೇಲೆ ನನಗೆ ಯಾವತ್ತು ನೀವು ಹೇಳಿದಂತೆ ಕೇಳ್ತಾ ಇರ್ತೀವಿ. ರಾಮಲಿಂಗ, ಏನೂ ಇಲ್ಲ. ಮುಂದಿನ ವಾರದಲ್ಲಿ ನಡೀತಾ ಇರುವ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಾನೇ ಅಧ್ಯಕ್ಷನಾಗಬೇಕಂತ ಹೇಳಿ ಇಡೀ ಊರಿಗೂರೇನೆ ಒಪ್ಪಿಗೆ ಕೊಡ್ತಾ ಇದ್ದೆ. ಆದ್ರೆ ನಿನ್ನ ತಮ್ಮ ಒಬ್ಬ ಕಾಲು ಕೆದರಿ ಜಗಳಕ್ಕೆ ಬರ್ತಾ ಇದ್ದಾನೆ. ಅವನಿಗೆ ತಿಳಿಸಿ ಹೇಳು. ತಿಳಿಸಿ ಹೇಳದಿದ್ದರೆ ಇದೇ ಅಲ್ಲ. ಆಯ್ತು ಗೌಡ್ರೆ, ಇನ್ನು ನನ್ನ ಮಾತನ್ನು ಯಾವತ್ತೂ ಮೀರುದಿಲ್ಲ. ನಾನು ನನ್ನ ತಮ್ಮನಿಗೆ ನಾನೇ ತಿಳಿಸಿ ಹೇಳುತ್ತೇನೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಗೌಡ್ರೆ, ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮಾನವಾಗಿ ನೋಡಿಕೊಂಡು ಹೋಗುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರ ಮುಂದೆ ಮೀಸೆತ್ತಿರುವ ಕೆಲಸ ಮಾಡಿದರೆ ಸರಿ ಇರಲ್ಲ. ಏನೋ ರಾಮಲಿಂಗ, ಏಕಚ್ಚಿತ್ ನಿನ್ನೆ ಮೊನ್ನೆ ತಲೆ ಮೇಲೆ ಮಾಸಾರಿದ ಹುಡುಗ ನನಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾನೆ. ಈ ಗೌಡನ ಗತ್ತು ಏನೆಂಬುದು ತಿಳಿಸಿ ಹೇಳೋರಿಗೆ. ಆಯ್ತು ರೀ ಗೌಡ್ರೆ, ನೀವು ಹೇಳಿದಂಗೆ ಕೇಳ್ತೀವಿ. ಅಂತ ವಿಷಯಕ್ಕೆ ಇನ್ಯಾವತ್ತೂ ನನ್ನ ತಮ್ಮ ಬರ್ದಂಗೆ ನಾನು ನೋಡ್ಕೊಳ್ತೀನಿ ರೀ. ಆಯ್ತಣ್ಣ, ನಡೆ ನಾವು ಹೋಗೋಣ. ಇನ್ನ ಹೋಗು ಬರಬೇಕು ರಾಮಲಿಂಗ, ಬರಬೇಕು. ಬಲರಾಮ್ಯ, ಶಿಕ್ಷಣ ಇಲ್ಲದ ಶಾಲೆ, ಹಾಲ್ ಇಲ್ಲದ ಮನೆ, ಸಂಗೀತವಿಲ್ಲದ ನೃತ್ಯ, ಯಾವ ಅಂಶವನ್ನು ಊಹಿಸೋಕ್ಕಾಗಲ್ಲ. ಇನ್ನು ಮುಂದೆ ಇದೆ ನಿಮ್ಮ ಜೀವನದಲ್ಲಿ ತಕತೈ ಶವಾದಯಾದ. ಹರನೆಂದು ಹರನಿಗೆ ಗುರುವಿನ ಸ್ಥಾನ ಕೊಟ್ಟು ಗುರು ಎಂದು ಬಂದವರಿಗೆ ಭಿಕ್ಷೆ ನೀಡುವ ಭಿಕ್ಷುಕರು ನೀವು. ಅದೇ ಗುರುವಿಗೆ ಮನೆಗೆ ಕರೆಸಿ ಹೊಟ್ಟೆ ತುಂಬ ಊಟ ಬಡಿಸಿ ಆಶೀರ್ವಾದ ಎಂಬ ಭಿಕ್ಷೆ ಬಿಡುವ ಭಕ್ತ ಇವನು. ಸಾಧ್ಯವಿಲ್ಲ ಗೌಡ, ಸಾಧ್ಯವಿಲ್ಲ. ಮದದ ಮದ್ದಾನೆಯಂತೆ ನನ್ನನ್ನು ಗುದ್ದಿಕೊಳ್ಳುತ್ತಿರುವ ಶಪಥ ನೀ ಮಾಡಿದ್ರೆ ನಿನ್ನನ್ನು ಒದ್ದು ಬದುಕುವ ಶಕ್ತಿ ನನ್ನಲ್ಲೈತೆ ಎಂಬುದು ಮಾತ್ರ ಮರಿಬೇಡ. ಏ ಬಲರಾಮ, ಯಾರ ಜಾಗಕ್ಕೆ ಬಂದು ಯಾರ ಎದುರಿಗೆ ನಿಂತು ಮಾತಾಡ್ತಾ ಅನ್ನೋದು ಮೊದಲ ಜ್ಞಾಪಕದಲ್ಲಿ ಇಟ್ಟುಕೊಂಡು ಮಾತಾಡಲೇ. ನನ್ನಪ್ಪನೇ ಇಲ್ಲದೆ ನನ್ನ ಮನೆಗೆ ಬಂದು ನನಗೆ ಶಡ್ಡು ಹೊಡೆದು ಮಾತಾಡ್ತೀಯ ಬಡವ. ಏ ಗೌಡ, ಅಂತ ಸಾವನ್ನೇ ಬೆನ್ನಿಗಟ್ಕೊಂಡು ತಿರುಗಾಡು ಗಂಡು ಹುಲಿದು. ಗಂಡು ಹುಲಿ ಲೇ ಬಲರಾಮ, ಕೊಟ್ಲಿ ಹಿಡಿದು ನನ್ನ ಮಕ್ಕಳೆಲ್ಲ ಸಿಂಧೂರ್ ಲಕ್ಷ್ಮಣ ಆಗಲ್ಲ, ಕತ್ತಿ ಹಿಡಿದವ್ರೆಲ್ಲ ಸಂಗೊಳ್ಳಿ ರಾಯಣ್ಣ ಆಗಲ್ಲ. ನೀನು ಹೇಗೆ ಕೊಟ್ಲಿ ಹಿಡಿಬೇಕು, ನೀನು ಹೇಗೆ ಕತ್ತಿ ಹಿಡಿಬೇಕಂತ ಹೇಳಿ ಕೊಟ್ಟ ಗುರು ನಾನು. ನನಗೆ ತಿರುಮಂತ್ರ ಇರ್ತೀಯ ಮಗನೇ? ಹೋಗೆ
ಹೊಗೆ ಎಬ್ಬಿಸ್ಬಿಡ್ತೀನಿ. ಮುಚ್ಚ್ ಬಾಯ್. ಇಲ್ಲಿ ಯಾರಿಗೂ ಬರ್ತಲ್ಲ, ನಮಗ್ ನಾವೇ ಬೆಳಿಬೇಕು. ನೋಡ್ ಗೌಡ, ನನ್ನಲ್ಲಿನ ಸಮಾಧಾನ ಮಾತು ತಾತ್ಕಾಲಿಕವಷ್ಟೇ. ಏನಾದ್ರೂ ಕಳ್ಕೊಂಡ್ರೆ ಪಡ್ಕೊಳಕ್ಕಾಗಲ್ಲ. ದಂಡ ಯಾತ್ರೆನೇ ಶುರು. ಅಕಸ್ಮಾತ್ ಇವರು ಬಿಟ್ಟರು ನಾವು ಬಿಡಲ್ಲ, ಇವರು ಸ್ನೇಹಿತರು. ಗೊತ್ತಲೇ ಬಾಯ್. ಲೇ ಕರಿಯ, ನಾನು ಯಾರೆಂಬುದು ಗೊತ್ತೇನು? ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇಲು ಪರ್ವತದಲ್ಲಿ ಬೆಳೆದು ಕೆರಳಿದ ಗಂಡು ಹುಲಿ ನಾನು. ನಾನೇ ಪುಂಡನೆಂದು ಏನಾದ್ರೂ ಬಂದ್ರ ಕಾಲು ಕೆದರಿದ ಹುಲಿಯಾಗಿ ನಿಮ್ಮನ್ನು ಹರಿದು ತಿಂದು ನಮ್ಮ ರೈತ ಮನೆತನದ ಹೆಸರು ಉಳಿಸೋ ರೈತ ಹುಲಿ ಇದು. ಲೇ ಗೌಡ, ಇನ್ನು ಏನಾದ್ರೂ ನಿನ್ನಲ್ಲಿ ಉಳಿದ್ರ ಮಾತಾಡುವುದು ಇದ್ರ ಇಲ್ಲೇ ಮಾತಾಡು. ತೋರಿಸು ನಿನ್ ಗಂಡಸ್ತಾನ. ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಜೀತಲಾಗಿ ದುಡಿಯೋ ಒಬ್ಬ ಆಳು ನೀನು. ನನ್ನ ಬಟ್ಟೆ ಒಗೆಯುವ ಕಿಮ್ಮತ್ತಿಲ್ಲಾರ್ದೇನು ನನಗೆ ಶೆಟ್ಟು ಹೊಡಿತೀಯ? ನಿಂತರ ಹಾರಾಡದವರು ನಿಗರಾಡದವ್ರು ಎಲ್ಲ ಮಣ್ಣು ಸೇರಿದಾರು. ನೀ ಯಾ ಲೆಕ್ಕ? ಲೇ ಗೌಡ, ನಿಜ ನಾನು ಬಡವನೇ ನಿಜ. ಆದ್ರೆ ನಿನ್ನ ತರ ಮತ್ತವರ ಆಸ್ತಿನ ಹೊಡೆದು ಬಡವರನ್ನ ಬಗ್ಗಬಡಿದು ಮತ್ತೊಂದು ಹೆಣ್ಣಿನ ಮೇಲೆ ಆಸೆ ಪಟ್ಟು ದುರಹಂಕಾರದಿಂದ ಮೆರಿತಾ ಇಲ್ಲ. ಸ್ವಂತ ರೊಟ್ಟೆಯಲ್ಲಿ ದುಡಿತೀನಿ, ಸ್ವಂತ ದುಡ್ಡಲ್ಲೇ ತಿಂತೀವಿ. ಇವರು ರೈತರ ತಂಟೆಗೆ ಬರಬೇಡ. ನೀನು ಈ ಊರಿಗೆ ಗೌಡನ ಆಗಿರ್ಬೇಕ. ನಾವು ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಮಕ್ಕಳು. ರೈತ 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 ಅಂತ ಯಾಕೋ ಬಿಲ್ಡಪ್ ತಗೋತೀರಾ? ಈ ಜಗತ್ತಿನಲ್ಲಿ ಹೆಸರಿಗೋಸ್ಕರ ಹೆಸರು ಟಾವೆಲ್ ಹಾಕೊಂಡು ಓಸಿ ಕಾರಲ್ಲಿ ತಿರ್ಗೋಡೋರು ನಾನೆಷ್ಟು ಜನ. ಅವರೆಲ್ಲ ನಿಮ್ಮಂಥವ್ರನ್ನ ಯೂಸ್ ತಗೊಂಡು ಬಿಸಾಕ್ತಾರೋ. ನೀವೇನಿದ್ರು ಅವ್ರ ಕೈಯಿಂದ ಆಳುಗಳಂತೆ. ಕುಬೇರ ಪತಿಗಳು ನಾವೇ. ನೋಡ್ ಗೌಡ, ನೀನು ಕುಬೇರ. ನಿಮ್ಮಂತ ಸಕ್ಕಿನ ಕುಬೇರಿಗಳನ್ನ ಮಟ್ಟ ಹಾಕ್ಬೇಕಂತೇನ್ಲೇ ನಮ್ಮಂತವ್ರು ಹುಟ್ಟಿ ಬಂದಾರ. ನೋಡ್ ಗೌಡ, ನಿನಗೊಂದೇ ಮಾತು ಹೇಳ್ತೀನಿ. ನಿಮ್ಮಪ್ಪ ದಯವಿಟ್ಟು ಯಾರು ದಾಂಧೆ ಮಾಡಬೇಡ್ರಿ, ದಯವಿಟ್ಟು ಸುಮ್ಕುದ್ರಿ ಎಲ್ಲಾರು. ನೀನು ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ನೆನಪಿಟ್ಕೋ. ನೀನು ನಿಜವಾಗ್ಲೂ ನಿಮ್ಮಪ್ಪಗ ಹುಟ್ಟಿದ್ರ, ನಿಜವಾಗ್ಲೂ ಗೌಡ ಮನೆತನ ರಕ್ತಕ್ಕ ಹುಟ್ಟಿದ್ರ. ಸಮಯ ನೋಡ್ದ, ಸಂದರ್ಭ ನೋಡ್ದ. ಇನ್ನೊಮ್ಮೆ ತರ್ಬೋ ಈ ರೈತ ಹುಲಿನ. ಗೌಡ, ನಿನ್ನ ಎದುರು ಹಾಕೋಕೆ ಈ ಊರಲ್ಲಿ ಹುಟ್ಟಿರೋದು ಈ ಬಲರಾಮ ಎಂಬುದು ಕನಸಿನ ಕೂಡ ನೀನು ನೆನೆಸ್ಕೋಬೇಕು. ಬರ್ತೀನಿ. ಸವಾಲು ನನಗೆ. ಇಡೀ ಊರೇ ನನ್ನ ಹೆಸರು ಕೇಳಿದ್ರೆ ನಡುಗುತ್ತಿರುವ ಏಕೊಚ್ಚಿ ತುಂಬ ಪಟ್ಟ ಬಿಕ್ಕರಿಸ್ತವ. ಲೇಖರ್ಯ ಎಲ್ಲೋ ಆ ಕಾಳಿಂಗ ಇಷ್ಟು ನನ್ನ ಮಗ ಸವಾಲ್ ಹಾಕಿ ಹೋದ್ರು ಎಲ್ಲಿ ಕೂತಿದ್ದಾನೆ ಅವನು? ಮೇಲೆ ಮೇಡೆಯಲ್ಲೇ ಕೂತಿದ್ದಾನ.
ಕಾಳಿಂಗ ಎಲ್ಲ ಇವತ್ತು ಆ ನಾಯಿ ಬಾಯಿ ಬಂದಂತೆ ಬಗಳು ಹೋಗುವಾಗ ಎಲ್ಲಿ ಕೂತಿದ್ವಿ? ಸ್ನೇಹಿತ, ನಾಯಿ ಬಗಳಿದ್ರ ದೇವಲೋಕ ಹಾಳಾಗತ್ತನ. ಸಿಟ್ಟಿನ ಕೈಯಾಗಿ ಯಾಕೆ ಬುದ್ಧಿ ಕೊಡಬೇಕು ಸ್ನೇಹಿತ? ಸಮಯಕ್ಕೆ ಅವಕಾಶ ಕೊಟ್ರೆ ಸಾಮರ್ಥ್ಯ ನಮಗ ಅವಕಾಶ ಕೊಡುತ್ತದೆ. ನನ್ನ ಮಗನ ಹೇಗೆ ಮುಗಿಸ್ಬೇಕು, ಹೆಂಗೆ ಮುಗಿಸ್ಬೇಕು ಅನ್ನೋದು ನಾ ಪ್ಲಾನ್ ಮಾಡೇನೆ. ಜಸ್ಟ್ ವೇಟ್ ಅಂಡ್ ಸಿ. ಇದ್ದರೆ ಇರಬೇಕು ನೀನ್ ನನ್ನಂತ ಸ್ನೇಹಿತ. ಅಲ್ಲ ಸ್ನೇಹಿತ, ಕಂಡರ್ ದೊಡ್ಡಲ್ ಚಾಯ್ಸ್ ಕೊಡ್ಯವ್ ನನ್ನ ಮಕ್ಕಳೇ ಹಾರಾಡ್ತಿರುವಾಗ ಇನ್ನು ಲಲ್ಲು ಬಾರ್ನೆ ಫುಲ್ ಹೊಡೆಯವ್ ನಾವ್ ಹೆಂಗ್ ಹಾರಾಡ್ಬೇಕ? ಅಲ್ಲ, ಇವನು ತಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೇಕಂತೇಳಿ ಮುಂದೆ ಹೊಂಚಾಗ್ತಾ ಇದ್ದಾನಲ್ಲ ಆ ಪ್ರದೀಪ, ಅವನಿಗ ನಮ್ಮ ವಶಕ್ಕೆ ಹಾಕೋಬೇಕು. ಒಂದು ನೀನೇ ಏನ್ರ ಒಂದು ಪ್ಲಾನ್ ಹಾಕೋ. ಲೇ ಕರಿಯ, ಅವಾಗ ಫೋನ್ ಹಚ್ಚಲೇ, ಬಾ ಹೇಳ ನಾಯಿಗೆ. ಯಾಕ್ರಿ ಗೌಡ್ರ ಬರ್ಲಿಕ್ಕಂತ ಹೇಳಿದ್ರಂತಲ್ಲ ಫೋನ್ ಮಾಡಿ. ಬಾ ಪ್ರದೀಪ ಬಾ, ನೀನು ಇನ್ನೂ ಈ ಜಗತ್ತು ಅರಿಯದ ಕೂಸು. ಮುಂದೆ ನಮ್ಮಿಂದ ನಿನಗೆ ತುಂಬಾ ಹೆಲ್ಪ್ ಆಗ್ಲೇಬೇಕು. ಈ ಜಗತ್ತಿನಲ್ಲಿ ದೊಡ್ಡೆದ್ರೆ ದುನಿಯಾನೇ ಕೊಂಡ್ಕೋಬಹುದು. ಆ ಬಡ ಬಿಕಾರಿ ನಿನ್ನ ಅಣ್ಣನ ಹತ್ರ ಏನೋ ಇದೆ, ನನ್ನ ಹತ್ರ ಬಾ, ಇಡೀ ಸಾಮ್ರಾಜ್ಯಕ್ಕೆ ನಿನ್ನ ಒಳ್ಳೆ ಮಾಡ್ತೇನೆ. ಆಯ್ತು ಗೌಡ, ನಿನ್ನ ಮಾತಿನ ಅರ್ಥ ನನಗೆ ಒಳಾರ್ಥ ತಿಳಿಯಿತು. ಆಯ್ತು, ನಿಮ್ಮ ಮುಂದಿನ ಕೆಲಸ ಈಸಿ ಅಂತ ತಿಳಿದುಕೊಳ್ಳಿ. ಲೇ ತಮ್ಮ, ನಮ್ ಕೆಲಸ ಮಾಡ್ತಂತೇನಾದ್ರ ಬಾಯಿ ಬಿಟ್ಟಿ ಬಾಲನ ಕಟ್ ಮಾಡ್ತೀವಿ. ಕಾಳಿಂಗ, ನೀ ಎತ್ತಿಗೆ ಇನ್ನೊಂದು ಹೆಸರೇ ಪ್ರದೀಪ. ಕಾಳಿಂಗ ಅಂತೂ ಕೈ ಮಿಲಾಡ್ಸಿದಾಗ್ಲೇ ಆಟ ಶುರು. ಹಾ, ಆ ಮಂಕ್ಯಾಗ ಹೇಳಿದ್ಯಲ್ಲ, ಆ ಬೆಂಗಳೂರು ಬಿಸಿನೆಲ್ಲ ರೆಡಿ ಮಾಡಂತ ಹೇಳು. ಲೇ ಮಾಂತ್ಯಾ, ಆ ಬೆಂಗಳೂರು ಬಿಸಿನೆಲ್ಲ ರೆಡಿ ಮಾಡಿದ್ಯೇನು? ನಿಮಗೋಸ್ಕರನ ಬೆಂಕಿ ಲತಾನ ಕರ್ಸೀನ್ರಿ. ಅಲ್ಲಿ ಬರ್ನ ಫುಲ್ ಹೊಡಿ ನಡ್ರಿ. ಹಂಗಾದ್ರೆ ನಿನಗೆ ಇನ್ನೂ 5,000 ಎಕ್ಸ್ಟ್ರಾ ಕೊಡ್ತೀನಿ. ನೀವು ಬರೇ ಒಂದು ಹೂ ಅಂದ್ರೆ ಸಾಕು, ಹಿಂಗ ಹೋಗಿ ಹಂಗ ಬಂದ ಬೆಂಕಿ ಲತಾನ ನೋಡೇ ಬಿಡಾಕತ್ತಿರಲ್ಲ ಒಂದು ಕೈಯ. ನಿಜ ಇದ್ರೆ ಇರ್ಬೇಕಲ್ಲೇ ನನ್ನ ಬಲಗೈ ಬಂಟನಾಗಿ ನೀನು. 5 ಸೇರಿದ್ರೆ ಎಷ್ಟಾಕತ್ತು? ಹನ್ನೊಂದ್ರಿ. ಯಾವಲ್ಲಿ ನಿನಗೆ ಕಲ್ಸಿದ ಮಾಸ್ತರ ಯಾವ? ಸಜ್ಜನ್ ಸರ್. ಸೇರಿದ್ರೆ ಎಷ್ಟಾಕತಿ? 11 ಕೈ ಅಂತ ತೆಗೆದು ಹೇಳು. ಈಗ 10. ಆ 11 ಎಲ್ಲಿ ಬತ್ತು? ಅದು ನಡಬರ್ಕ್ ಬರತೈತಿ ಮ್ಯಾತ್. ತಲೆ ಹರಟಿ ಹೋಗು, ಬೇಗ ಸರ್ಚ್ ಮಾಡು. ಆಯ್ತ್ರಿ ಗೌಡ್ರೆ, ಹೋಗಿ ಬರ್ತಾನ.
ನಾನು ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿದ್ರು ನುಗ್ಗಿ ಒಬ್ಬನೇ ಹೊಡಿತೀನಿ. ಕಾಳಿಂಗ, ನಿನ್ನ ಮಾತಿನಲ್ಲಿ ಸತ್ಯವಿದೆ. ನಿಮ್ಮ ಪಾರ್ಟಿ ನನಗೆ ತುಂಬ ಇಷ್ಟವಾಯಿತು. ನನಗೆ ಆಫೀಸ್ನಲ್ಲಿ ಕೆಲಸವಿದೆ, ನಾನೇನು ಬರುತ್ತೇನೆ. ಗೌಡ್ರೆ. ಕಾಳಿಂಗ, ಈ ಪೊಲೀಸ್ ನಾಯಿ ಮೇಲೆ ಒಂದು ಕಣ್ಣಿರ್ಬೇಕು. ಹೇಳಿ ಕೇಳಿ ಪೊಲೀಸ್ ಬುದ್ಧಿ ತೋರಿಸ್ಬಿಡ್ತಾರೋ. ಕರೆ ಮಾಮ ನಿನ್ ಮಾತು. ಈ ನಾಯಿನ ಟಿಜಿ ನಂಬಕ್ ಬಿಡಬಾಳ. ಮೊದಲ ಬಿಸ್ಕಿಟ್ ಹಾಕೋನು ತಿಂದು ನಮಗ ಗುರ್ ಅಂದ್ರ. ಕಾಳಿಂಗ, ಕೆಲವೊಂದು ನಾಯಿಗಳು ನನ್ನನ್ನು ಹೊಡಿತೀನಿ ಬಡಿತೀನಿ ಮನಿ ಹೊಕ್ಕ ಕಡಿತೀನಿ ಅಂತಾವ. ಅವ್ರ ಮನ್ಯಾಗ ಮೊದಲು ರೇಷನ್ ಇಲ್ಲ, ಅವ್ರ ಮನೆಗೆ ರೇಷನ್ ತರ ಕೇಳ, ಆಮೇಲೆ ನನಗೆ ಹೊಡಿತೀನಿ ಬಡಿತೀನಿ.